ದಿನಾನು ಮಳೆ ಬರ್ತಾ ಇದೆ. ಇವತ್ತೇ ಮಳೆ ಬಂದಿಲ್ಲ ಅಂದ್ರೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ಬಂದ್ರು ಬರಬಹುದು. ಏನ್ ಮಾಡ್ತೀನಿ ಗೊತ್ತಾ ಇವಾಗ? ಪಾಪ್ಕಾರ್ನ್. ಹಾ ಈಗ ಹಾ ಎಷ್ಟು ಹೂ ಕಿತ್ತಿದೆಯಾ? ಎಷ್ಟು ಕಿತ್ತಿದೆಯಪ್ಪ? ಮನೆಯಲ್ಲೇ ಈಸಿಯಾಗಿ ಮಾಡಿದ ಪಾಪ್ಕಾರ್ನ್ ರೆಡಿ ಆಗಿದೆ. ಅಲ್ಲಿ ನೋಡ್ ಚಿನ್ನ, ನಮ್ ಬೇಲಿ ಎಲ್ಲ ಹೋಯ್ತು. ಅಯ್ಯೋ ಥೋ, ಹಲಸಿನ ಹಣ್ಣು ಬಿದ್ದು ಬೇಲಿ ಎಲ್ಲ ಹೋಯ್ತು ಚಿನ್ನ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಲ್ಲಿಗೆ ಹೂವು. ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್, ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾವೇನೇನು ಮಾಡಿದ್ವಿ ಅಂತ ಹೇಳಿ ಡೀಟೇಲ್ ಆಗಿ ತೋರಿಸ್ಕೊ ಬರ್ತೀನಿ. ನಾನು ಇವಾಗ ತಾನೇ ಎದ್ದು ಹಿಂದ್ಗಡೆ ಒಂದು ರೌಂಡ್ ಬಂದಿದ್ದೀನಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂತೇಳಿ. ಗುಲಾಬಿ ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿದ್ವು, ಹಾಗಾಗಿ ವಿಡಿಯೋ ತಗೊತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ ಕಲರ್ ಹೂವು ಅಂತ ಹೇಳಿ. ನಮ್ಮಮ್ಮ ಅಥರ್ವ ಪೂಜೆ ಮಾಡೋಕ್ಕೆ ಹೂ ಬೇಕು ಅಂತ ಹೇಳಿ ಡೈಲಿ ಒಂದು ರೌಂಡ್ ಬರ್ತಾರೆ. ನಮ್ಮ ಅಥರ್ವ ನೋಡಿ ಹೇಗೆ ಹೋಗ್ತಾ ಇದ್ದಾನೆ, ಒಳ್ಳೆ ಪೂಜಾರಿ ಕೈಯಲ್ಲಿ ಹೂವಿನ ಬುಟ್ಟಿ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಹಾಗೆ ಹೂವಿನ ಬುಟ್ಟಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮಮ್ಮ ಹೂ ಕಿತ್ತು ಹಾಕ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಹಿಂದ್ಗಡೆ ಎಲ್ಲ ಒಂದೊಂದು ರೌಂಡ್ ಹೋಗಿ ಬರೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಸೆಕೆ ಇರೋದ್ರಿಂದ ಬೆಳಗ್ಗೆ ಮರದ ಕೆಳಗಡೆ ತಂಪಾಗಿರುತ್ತೆ. ಅಮ್ಮ ಬೆಳಗ್ಗೆ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿನ ತಗೊಂಡು ಕಟ್ ಮಾಡ್ತಾ ಇದ್ದಾರೆ. ಪಲಾವು ರೆಡಿ ಆಗ್ತಾ ಇದೆ, ಕೊತ ಅಂತ ಕುದೀತಾ ಇದೆ. ಆಲ್ಮೋಸ್ಟ್ ಪಲಾವ್ ರೆಡಿ ಆಯಿತು. ನನಗೆ ಪಲಾವ್ ಅಂದರೆ ಸ್ವಲ್ಪ ತುಂಬಾ ಇಷ್ಟ. ಆಲ್ಮೋಸ್ಟ್ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಪಲಾವ್ ಅಂದರೆ ಇಷ್ಟ ಅಂತೇಳಿ. ನಮ್ಮ ಮನೆಯಲ್ಲೂ ಜಾಸ್ತಿ ಪಲಾವೇ ಮಾಡೋದು. ಒಂದ್ಸರಿ ಮಾರ್ಕೆಟಿಗೆ ಹೋಗಿ ಬಂದರೆ ಸಾಕು, ನೆಕ್ಸ್ಟ್ ಡೇ ಪಲಾವೇ ಮಾಡ್ತಾರೆ. ಹಾಗೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದಿತ್ತು. ಇನ್ನೂ ಹುಟ್ಟೇ ಇಲ್ಲ ಬೇಬಿಗೆ. ಹುಟ್ಟೋ ಬೇಬಿಗೆ ಸ್ವಲ್ಪ ಬಟ್ಟೆಗಳು ಬೇಕಾಗಿತ್ತು. ಹಾಗಾಗಿ ಈಗ 9 ಮಂತ್ಗೆ ಬೀಳ್ತಾ ಇದೆ ಅಲ್ವಾ, ಹಾಗಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ನಮ್ಮಮ್ಮ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ. ಏನೇನು ಬಟ್ಟೆ ಬೇಕೋ ಅವೆಲ್ಲ. ಅಪ್ಪಾಜಿಗೆ ಹಾಗೆ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ. ನಾನು ಅಥರ್ವ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಬಟ್ಟೆ ಪೀಸ್ಗಳ್ನ ಏನಾದರೂ ಬೇಕಾ ಅಂತೇಳಿ ಕಟ್ ಮಾಡೋಕ್ಕೆ ಕುತ್ಕೊಂಡಿದ್ದೀನಿ ನಾನು ಅಥರ್ವನ ಜೊತೆ. ಅಥರ್ವ ಎಲ್ಲ ಹೆಲ್ಪ್ ಮಾಡೋದಿಲ್ಲ, ಮಾಡೋ ಕೆಲಸನ ಹಾಳು ಮಾಡೋಕ್ಕೆ ಕುತ್ಕೊತಾನೆ, ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ನಮ್ಮಮ್ಮ ಸ್ಟಿಚ್ ಮಾಡೋಕ್ಕೆ ಕುತ್ಕೊಂಡ್ರು. ಹುಟ್ಟ ಮಗುಗೆ ಸಣ್ಣ ಪುಟ್ಟ ಬಟ್ಟೆ ಬೇಕಾಗುತ್ತಲ್ವ, ಅದನ್ನು ಸ್ಟಿಚ್ ಮಾಡಿ ಇವಾಗಲೇ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಹಾಸ್ಪಿಟಲಿಗೆ ಹೋಗೋದ್ರೊಳಗೆ ನಾವು ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಲ್ವ, ಹಾಗಾಗಿ ಅದು ಇದು ಕೆಲಸ ಮಾಡ್ತಾ ಮಧ್ಯಾಹ್ನ ಆಗೇ ಹೋಯಿತು. ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಫ್ರೆಶ್ ಅಪ್ ಆದ್ವಿ. ಗೈಸ್, ದಿನಾನು ಮಳೆ ಬರ್ತಾ ಇದೆ. ಇವತ್ತೇ ಮಳೆ ಬಂದಿಲ್ಲ ಅಂದರೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ಬಂದರೂ ಬರಬಹುದು. ನಮ್ಮಮ್ಮ ಅಥರ್ವ ಹೂ ಕೀಳಕ್ಕೆ ಹೋಗಿದ್ದಾರೆ. ಬನ್ನಿ ನಾವು ಹೋಗೋಣ ಅಲ್ಲಿಗೆ. ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಬರೋಣ. ಬಂದುಬಿಟ್ಟು ಇವತ್ತು ನಮ್ಮ ಅಥರ್ವಂಗೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಏನೂ ಮಾಡಿಲ್ಲ, ಹಾಗಾಗಿ ಪಾಪ್ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ನೋಡ್ಕೊಂಡು ಬರೋಣ. ಏನು ಮಾಡ್ತಿದ್ದೀಯ ಅಥರ್ವ? ಫ್ಲವರಾ ಕಾಣಿಸ್ತಾನೆ ಇಲ್ಲಲ್ಲ, ಸ್ಲಿಪ್ಪರ್ ಬೇರೆ ಹಾಕ್ಕೊಂಡಿಲ್ಲ. ಎಲ್ಲ ಎಷ್ಟು ಹೂ ಕಿತ್ತಿದ್ದೀಯಾ? ಎಷ್ಟು ಕಿತ್ತಿದ್ಯಪ್ಪಿ? ಓ, ನೀನೇ ಕಿತ್ತಾ? ಇತ್ಲ ಬಾ, ನೀನು ಈ ಕಡೆ ಬಾ. ಚಿನ್ನ, ಯಾರಿಗೆ ಕೊಡ್ತೀಯಪ್ಪಿ ಕಿತ್ತು? ಅಮ್ಮಮ್ಮಗ. ಯಾರು ಮುಡ್ಕೊಳ್ಳೋದು ಇದು ಜುಟ್ಟಿಗೆ? ಚಿನ್ನಪ್ಪಿ, ಯಾರು ಮುಡ್ಕೊಳ್ಳೋದು ಚಿನ್ನ ಇದು? ಕೇಳಿಸ್ತಾ ಇತ್ತ ಅಥರ್ವ? ಕೇಳಿಸಿಂದಿ ಅಲ್ಲ, ಯಾರಿಗೆ ಈಗಿದು? ಯಾರು ಮುಡ್ಕೊಂತಾರೆ ಜಡೆಗೆ? ಅವನು ಫುಲ್ ಖುಷಿಯಾಗಿದೆ, ನಾನು ಮಾತಾಡಂಗಿಲ್ಲ. ಈಗ ಒಂದು ಸ್ವಲ್ಪ ತಣ್ಣಗೈತಲ್ಲ ನಮ್ಮ, ಏನಂತ ವೆದರ್ ಚೆನ್ನಾಗೈತಿ. 4 ಗಂಟೆ ತನಕ ಫುಲ್ಲು ಬಿಸಿಲು, ಅಷ್ಟರ ಮೇಲೆ ಸ್ವಲ್ಪ ಗಾಳಿ ಬೀಸ್ತಿದ್ದಿ, ಚಂದ ಅನಿಸ್ತಿತ್ತು ತಣ್ಣಗೆ. ಮಳೆ ಬಂತು ಅಂದರೆ ಈಗ ಯಾಕಾರು ಮಳೆ ಬಂತು ಅನ್ನಂಗೆ ಆಗ್ತಿದ್ದೀನಿ ನಾನು ಸ್ವಲ್ಪ ಹೊತ್ತಿಗೆ. ಏನು ಮಾಡೋಣ ಇವಾಗ? ನಾನು ಏನು ಮಾಡ್ತೀನಿ ಗೊತ್ತಾ ಇವಾಗ? ಪಾಪ್ಕಾರ್ನ್. ಹಾಂ, ಈಗ ಹಾಂ, ನಿಂಗೆ ಬೇಕಾ? ಅಯ್ಯೋಯ್ಯಪ್ಪ, ಬೇಕಾ? ಕನ್ನಡ ಬರ್ತೈತೆ, ಕನ್ನಡ ಬೇಕು. ಇಲ್ಲಿದೆ ಮಚ್ಚಿನ ಹೂವು. ಅಯ್ಯೋ, ಹಲಸಿನ ಹಣ್ಣು ಬಿತ್ತು.
ನಾನು ಹೇಳಲಿಲ್ಲ ಯಾವುದೋ ವಾಸನೆ ಬರ್ತೈತೆ ಅಂತ ಹೇಳಿ. ಇದೇ ಇರ್ಬೇಕು ಮೋಸ್ಟ್ಲಿ. ಇಲ್ಲ ಕಣಮ್ಮ, ಅದಕ್ಕೆ ಹಣ್ಣಲ್ಲ, ಅದು ಕಾಯಿ ಥರ ಐತೆ. ಇಲ್ಲೇ ಬಿದ್ದೈತೆ. ಇಲ್ಲ ಚಿನ್ನ, ಅದೇ ಬಿದ್ದೋಯ್ತು ಮೇಲ್ಗಡೆಯಿಂದ. ಬಿದ್ದಿತಾ? ಹಲಸಿನ ಹಣ್ಣು ಬಿದ್ದೋಗಿದೆ ಗೈಸ್. ಅಲ್ಲಿ ನೋಡ್ ಚಿನ್ನ, ನಮ್ಮ ಬೇಲಿ ಎಲ್ಲ ಹೋಯ್ತು. ಅಯ್ಯೋ ಥೋ, ಹಲಸಿನ ಹಣ್ಣು ಬಿದ್ದು ಬೇಲಿ ಎಲ್ಲ ಹೋಯ್ತು ಚಿನ್ನ. ಮಂಕಿ ಕೋಸೆಸಿಂದ ಮಳೆ ತಗೊಂಡು ಹೊಡಿಬೇಕಲ್ಲಿಗೆ. ಓ ದೇವ್ರೆ, ಹೌದಪ್ಪ. ಅಲ್ಲ ಬಿಟ್ಟು ಅವು ಈ ಕಡೆ ತಿರ್ಕೊಂಡೆ ಹುಟ್ಟವ ನೋಡವ. ಥೋ 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 ಥೋ. ಎಲ್ಲೈತೆ ಮಳೆ ಇದಾವ? ಏನು ತಗೊಬರು? ಕುಟ್ಟದ್ದು ತಗೊಬರಲ್ಲ? ಕುಟ್ಟದು ಇದ್ದಕ್ಕಿದ್ದಂಗೆ ಮೋಸ್ಟ್ಲಿ ಹಣ್ಣಾಗಿತ್ತಿನೋ ಹಲಸಿನ ಹಣ್ಣು ಬಿದ್ದೋಗಿ ಬೇಲಿ ಎಲ್ಲ ಕಿತ್ತೋಗೋಯ್ತು. ಆ ಕಡೆಯಿಂದ ದನಗಿನ ಬಂದರೆ ಕಷ್ಟ ಅಂತ ಹೇಳಿ ಏನೋ ಟೈಟ್ ಮಾಡ್ತೀನಿ ಅಂತ ಇದ್ದಾರೆ ನಮ್ಮಮ್ಮ. ಅದು ಇದು ತಗೊಂಡು ಬರ್ತಾ ಇದ್ದೀನಿ. ನಮ್ಮ ಮನದೇ ಅಲ್ಲೈತೆ, ನಮ್ಮದು ಅಲ್ಲೈತೆ ನೋಡಿ. ಎಲ್ಲ ಲೂಸ್ ಆಗೋಯ್ತು ಗೊತ್ತಾ? ಹಾಂ ಹಾಂ, ಹೌದಾ? ಬೆಳಗ್ಗೆನೆ ವಾಸನೆ ಬರ್ತೈತ್ ಕಣ್ರಿ. ಆ ಮೂತಿ ನೆಟ್ಟಿ ಗಿಡಕಾತಾರವ, ಅದೇ ನಮ್ಮ ಕೋತಿ ತರ ಮಾಡ್ತಾನೆ. ಕೋತಿ ಮೂತಿ ಇದು, ಕೋತಿ ಬಂಗಾರ ಮುತ್ತಿ ಇದು. ಎಂತ ಮೂತಿನ? ಬಂಗಾರ ಮುತ್ತಿ. ನೋಡು ಕೋತಿ ಮೂತಿ. ಈ ಕಡ್ಡಿ ಬಿಸಾಡವಪ್ಪ, ಯಾರು ಕಣ್ ತೆಗ್ದಿ ನೀನು. ಪಾಪ್ಕಾರ್ನ್ ಮಾಡೋಣ. ಎಲ್ಲೈತೆ ಬಾಯ್ಲಿ? ಹೇಳಿ ಬಾಯ್ಲಿ, ಎಲ್ಲೈತೆ ಹೇಳಿ ಬಾಯ್ಲಿ. ವಿಡಿಯೋ ಹೇಳ್ಬಾ. ಏನು ಮಾಡ್ಬೇಕು ನಿನಗೆ? ಪಾಪ್ಕಾರ್ನಾ? ಹೆಂಗೆ ತಿಂತೀಯ ಪಾಪ್ಕಾರ್ನು? ನಿಂಗೆ ಪಾಪ್ಕಾರ್ನ್ ಮಾಡಿಕೊಟ್ರೆ ಮಮ್ಮಿಗೆ ಏನು ಕೊಡ್ತೀಯಾ? ದುಡ್ಡ ಎಷ್ಟು ಕೊಡ್ತೀವಿ ದುಡ್ಡು? 5 ಕೊಡ್ತೀನಿ. 5 ಕೊಡ್ತೀಯಾ? 5 ಏನಾ? 5 ಅಂದರೆ ಎಷ್ಟು? 3. 5 ಅಂದರೆ 3ಆ? ಏನದು? ಪಾಪ್ಕಾರ್ನ್. ಹಾಂ, ನೀನು ಕಾಣಿಸ್ತಾ ಇದೆಯಾ? ಮಾಡೋಣ? ಯಾ ಬಾ 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 ಬಾ. ನಮ್ಮಣ್ಣ ಡಿಮಾರ್ಟಿಂದ ಪಾಪ್ಕಾರ್ನ್ ಮಾಡೋಕ್ಕೆ ಕಾರ್ನ್ ತಗೊಬಂದಿಟ್ಟಿದ್ದ. ಪಾಪ್ಕಾರ್ನ್ ಮಾಡೋಕ್ಕೆ ಜೋಳ ತಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ. ಹಾಗೆ ಅರಿಶಿನ ಪುಡಿ, ಖಾರದ ಪುಡಿ, ಸಾಲ್ಟ್, ಇದು ಬಿಟ್ಟರೆ ಸಾಕು, ಪಾಪ್ಕಾರ್ನ್ ರೆಡಿ ಮಾಡ್ಬೋದು. ಬನ್ನಿ ಪಾಪ್ಕಾರ್ನ್. ಏನು ಇವನಿಗೆ ಅಥರ್ವಂಗೋಸ್ಕರ ಮಾಡ್ತಾ ಇದ್ದೀವಿ. పాప్కార్న్ ಅಂತ ఇర్తాను ఇవాగ్లును. మొత్తం చేయాలి కాదు, కొంచెం చేద్దాం చాలు. ఓకేనా? ఓకే. అయిలాక్లా పాప్కార్న్ ಸಿಸರ್ ಬೇಡ ಬೇಡ, ನಾನು ನಿನಗೋಸ್ಕರ ಮಾಡ್ಕೊಡ್ತಾ ಇರೋದೆಲ್ಲ ಸೈಲೆಂಟ್ ಆಗಿರ್ಬೇಕು. ಮಾಡೋಣ ಚಿನ್ನ? ನೀವು ಸೈಲೆಂಟ್ ಆಗಿ ನೋಡ್ಬೇಕು, ಇಲ್ಲಾಂದ್ರೆ ನಿನಗೆ ಕೊಡಲ್ಲ. ಅದು ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಫ್ರೈ ಅಲ್ಲ, ಕಾಯಿ ಬೇಸೈ ಬೇಸೈ. ಎಣ್ಣೆ ಕಾದಿದೆ. 1 ಕಪ್ಪಷ್ಟು ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಹೇಗೆ ಬರುತ್ತೆ ಏನೋ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಥರದ್ರಲ್ಲಿ ರೆಡಿಯಾಗಿ ಬರುತ್ತಲ್ವ, ಅದ್ರಲ್ಲಿ ಮಾಡಿ ಗೊತ್ತಿದೆ. ಈ ಥರ ಪ್ಯಾಕೆಟಲ್ಲಿ ಜಸ್ಟ್ ಜೋಳ ಬರೋದನ್ನ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ಅರಿಶಿನ ಪುಡಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇನೆ.
ಯಾಕಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಪಟಪಟ ಅಂತ ಇವಾಗಲೇ ಸಿಡಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಆಗಬೇಕು, ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿ ಪಾಪ್ಕಾರ್ನ್ಗೆ ಹಿಡಿಯುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇದಕ್ಕೆ ಫುಲ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸಾಕು, ಪಟಪಟ ಅಂತ ಸೌಂಡ್ ಬರುತ್ತೆ. ಯಾವುದಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಆಮೇಲೆ ಘಾಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಖಾರ ಪುಡಿ ಹಾಕಿರ್ತೀವಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ, ಪಾಪ್ಕಾರ್ನ್ ಫುಲ್ ರೆಡಿ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ ಪಾಪ್ಕಾರ್ನು. ಏನಪ್ಪ ಅಂದರೆ ಅಷ್ಟು ಕಂಪ್ಲೀಟಾಗಿ ಪಾಪ್ಕಾರ್ನ್ ಆಗಲ್ಲ, ತೆಳಗಡೆ ಒಂದು ಸ್ವಲ್ಪ ಉಳಿದಿರ್ತವೆ ಜೋಳ, ಅವು ವೇಸ್ಟ್ ಆಗುತ್ತೆ. ಮೇಲ್ಗಡೆ ಬಂದಿರೋ ಮಾತ್ರ ನಾವು ಯೂಸ್ ಮಾಡಿಕೊಂಡು ತಿನ್ನಬಹುದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಪಾಪ್ಕಾರ್ನ್ ಒಳ್ಳೆ ಅಂಗಡಿಲಿ ಮಾಡ್ದಂಗೆ ಇದೆ. ಥ್ಯಾಂಕ್ಸ್ ಹೇಳು. ಅಲ್ಲಲ್ಲ ಪ್ಲೇಟ್ ಕೊಡಮ್ಮ ಅವನಿಗೊಂದು, ಆ ಥರ ಹಂಗೆ ಅದೊಂದು ಪ್ಲೇಟ್ ಕೊಡ್ರಿ. ಹೇಳಿ ಸಂಜುಣ್ಣಂಗೆ ಪಾಪ್ಕಾರ್ನ್ ತಿನ್ಕೊಂಡು ಹೋಗಂತೆ. ಸಂಜುಣ್ಣನ್ ಟೀ ಕೊಡು, ಮತ್ತೊಂದು ಕೊಡು, ಮತ್ತೊಂದು ಸತಿ ಕೊಡು. ಥ್ಯಾಂಕ್ಸ್. ಇಳಿಸ್ರಿ. ಚೆನ್ನಾಗೈತಾ? ಸೂಪರಾ? ಥ್ಯಾಂಕ್ಸ್ ಹೇಳಲ್ಲ ಮಮ್ಮಿಗೆ. ಥ್ಯಾಂಕ್ಸ್ ಮಮ್ಮಿ. ಕೆಸ್ಸು. ಈಗ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬೇಕಾಗಿತ್ತು ಇದಕ್ಕೆ. ಈಗ ಹಿಡಿಯಲ್ಲ ನಾವು, ಸೀದೋಗ್ತವೆ. ಸ್ವಲ್ಪ ಪಾಪ್ಕಾರ್ನಿಗೆ ಉಪ್ಪು ಕಡಿಮೆ ಆಗಿತ್ತು. ಅಮ್ಮ ಹೂ ಕಟ್ತಾ ಇದ್ದಾರೆ. ಹೂ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಸ್ಟ್ ಸೀಸನ್ ಎಲ್ಲ ಮುಗ್ದೋಯ್ತು. ಇವಾಗ ಅಮ್ಮ ಕಟ್ತಾ ಇರೋದು ಎರಡನೇದು. ಇದು ಬೇರೆ ಥರ ಹೂವು. ಈಗ ಇವು ಸ್ಟಾರ್ಟ್ ಆಗಿದೆ. ಪಾಪ್ಕಾರ್ನ್ ತಿಂತ ಎಲ್ಲ ಟೈಮ್ ಪಾಸ್ ಮಾಡ್ತಾ ಕುತ್ಕೊಂಡಿದ್ದೀವಿ. ಇವತ್ತು ಮಳೆ ಬರಲಿಲ್ಲ, ಸಣ್ಣ ಪುಟ್ಟ ಹನಿ. ಓಕೆ ಗೈಸ್, ಇವತ್ತಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.